ರಾಹುಲ್ ಗಾಂಧಿ ಅವರು ಇದನ್ನೇ ಕೇಳ್ತಾ ಇದ್ದಾರೆ. 2015ರಲ್ಲಿ ಕರ್ನಾಟಕ ರಾಜ್ಯ ಜಾತಿ ಜನಗಣತಿಯನ್ನು ಕೇವಲ ಜಾತಿ ಜನಗಣತಿ ಅಲ್ಲ, ಅದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಥರ ಆಗಿದೆ. ಅದು ಈಗ ಬರೀ ಜಾತಿ ಜನಗಣತಿ ಮಾಡಿದರೆ ಅದು ನಮಗೆ ರಿಸರ್ವೇಷನ್ ಮೀಸಲಾತಿಯನ್ನು ಕೊಡ್ಲಿಕ್ಕೆ ಸ್ವಲ್ಪ ಕಷ್ಟ. ಸೋಷಿಯೋ ಎಜುಕೇಷನ್ ಆ್ಯಂಡ್ ಎಕನಾಮಿಕ್ ಕಂಡೀಷನ್ ಗೊತ್ತಾದಾಗ ಯಾರನ್ನು ಯಾವ ಪ್ರವರ್ಗಕ್ಕೆ ಹಾಕ್ಬೋದು ಅಂತ ಗೊತ್ತಾಗ್ತದೆ. ಅದು ಸಹ ಅವ್ರು ಸೇರಿಸ್ಕೊಂಡ್ರೆ ಭಾಳ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಮತ್ತು ಕೇಂದ್ರ ಸರ್ಕಾರ ತಗೊಂಡ ತೀರ್ಮಾನ ಖುಷಿಯಾಗಿದೆ. ಬಿಜೆಪಿ ವಿರೋಧ ಮಾಡ್ತಾ ಇದ್ದದ್ದು ಈಗ ಸ್ವಾಗತಿಸ್ತಾ ಇದೆಯಲ್ಲ, ಏನು ಅವರ ಹೈಕಮಾಂಡ್ ಒಪ್ಪಿದಾಗ ಇವರು ಒಪ್ಪಲೇಬೇಕಲ್ವಾ? ಒಪ್ಪದೇ ಇದ್ದರೆ ಅವ್ರು ತೀರ್ಮಾನ ತಗೊಂಡಾಗಿದೆ ಕ್ಯಾಬಿನೆಟ್ನಲ್ಲಿ. ಅದರಿಂದ ಇಲ್ಲಿ ತಗೊಳ್ತಾರೋ ಬಿಡಿ, ಇಟ್ಸ್ ಇರ್ರೆಲೆವೆಂಟ್. ಇದು ಇಲ್ಲ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ರೀಸನ್ ಕೊಡಬೇಕಾಗ್ತದೆ. ಬರೀ ಬಾಯಲ್ಲಿ ಹೇಳಿದ್ರೆ ಸಾಕಾಗ್ತದೆ. ವೈಜ್ಞಾನಿಕ ಅಲ್ಲ ಅಂತ ಹೇಳೋದಾದ್ರೆ ಏನು, ಯಾವ ಕಾರಣಕ್ಕೆ ವೈಜ್ಞಾನಿಕ ಅಲ್ಲ, ಹಿಂದಿನ ತೀರ್ಮಾನಗಳನ್ನು ಸರ್ಕಾರಕ್ಕೆ ಕೊಡಿ. ಬಿಹಾರ ಚುನಾವಣೆ ಲೆಕ್ಕಾಚಾರ ಇದೆ ಅಂತ ಹೇಳ್ತಾರೆ, ಹೌದಾ? ಸೆಂಟ್ರಲ್ ಇದೆ. ನಾನು ಅಷ್ಟು ದೊಡ್ಡ ಮಟ್ಟಕ್ಕೆ ಅಭಿಪ್ರಾಯ ಹೇಳಲಿಕ್ಕೆ ತಯಾರಿಲ್ಲ. ಯಾಕಂದರೆ ನಮಗೆ ಕೊಟ್ಟಂಥ ಕೆಲಸ ಇದಕ್ಕೆ ಕರ್ನಾಟಕ ರಾಜ್ಯದ್ದು ಮಾತ್ರ. ಅದ್ರ ಬಗ್ಗೆ ನನ್ನ ಅಭಿಪ್ರಾಯ. ಒಬ್ಬ ಒಳ್ಳೆ ಸಂಸದೀಯ ಪಟುವಾಗಿ ನೋಡಿದ್ದೀರಿ ರಾಜಕೀಯ ಪಟುಗಳು ಹೇಗೆ ಆಗಬೇಕು. ಈಗ ಅಲ್ಲಿ ಬಿಹಾರದ್ದಾಗಿದೆ, ತೆಲಂಗಾಣದಾಗಿದೆ. ಅದೇ ಉದ್ದೇಶ ಇರ್ಬೋದಾ? ಮಾಡಲಿ ಅಂತ ನಾನು ಎಲ್ಲ ರಾಜ್ಯಗಳು ಇದನ್ನು ಮಾಡಬೇಕಾಗ್ತದೆ. ಯಾಕಂದರೆ ಸೋಷಿಯೋ ಎಜುಕೇಷನ್ ಆ್ಯಂಡ್ ಎಕನಾಮಿಕ್ ಕಂಡೀಷನ್ಸ್ ಗೊತ್ತಾಗದೇ ಇದ್ದರೆ ಯಾವ ರಾಜ್ಯದಲ್ಲೂ ಡೌನ್ ಟ್ರಾಡನಿಗೆ ಮೀಸಲಾತಿ ಪಟ್ಟಿಯಲ್ಲಿ ತರಲಿಕ್ಕೆ ಸಾಧ್ಯ. ನಾನೇ ಹೇಳಿದೆಲ್ಲ, ನಮ್ಮದರಲ್ಲಿ ಎಷ್ಟೋ ಜಾತಿಯವರಿಗೆ ಮೀಸಲಾತಿಯೇ ಸಿಕ್ಕಿಲ್ಲ. ಕೆಲವೊಂದು ಆಯ್ಕೆಯಾಗಿದೆ, ಹಿಂದಿನ ಆಯೋಗಗಳು ಬರೆದಿದ್ದಾರೆ, ಅವ್ರ ಬಗ್ಗೆ ವರದಿಯನ್ನು ಬರೆದಿದ್ದಾರೆ, ಆದರೂ ಅದನ್ನು ಇನ್ನು ಮೀಸಲಾತಿ ಪಟ್ಟಿಯಲ್ಲಿ ಸೇರಿಸಲಿಲ್ಲ.